ಶಕ್ತಿ ಓಂ. ಶ್ರೀ ಮಂಗಳಕರುಮಾರಿಯಮ್ಮ ದೇವಸ್ಥಾನದ ಜಯಂತಿ ಉತ್ಸವ, ಮಹಾಲಕ್ಷ್ಮಿ ಲೇಔಟ್, ಬೆಂಗಳೂರು. ಸುಮಾರು 40 ವರ್ಷಗಳಿಂದಲೂ ಪ್ರತಿ ಶುಕ್ರವಾರ ಮಂಗಳವಾರ ತನ್ನ ಸತ್ಯವಾಕ್ಚರಿಯಿಂದ ಸಾವಿರಾರು ಭಕ್ತರನ್ನಾಕರ್ಷಿಸಿ ಭಕ್ತರ ಕಷ್ಟಗಳನ್ನು ಕಳೆದು ಅನಂತ ಆನಂದ ಐಶ್ವರ್ಯಗಳನ್ನು ಅನುಗ್ರಹಿಸುತ್ತಾ ಭಕ್ತಾಗ್ರಣಿ ನವಗ್ರಹ ನಾಯಕಿಯೆಂದೇ ಪ್ರಸಿದ್ಧಿಯಾಗಿರುವ ಜಗನ್ಮಾತೆ ಶ್ರೀ ಮಂಗಳಕರುಮಾರಿಯಮ್ಮ ದೇವಿಯ ಜಯಂತಿ ಉತ್ಸವ ಪ್ರತಿ ವರ್ಷವೂ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಕಲಿಯುಗದಲ್ಲಿ ಮಾನವರು ರಾಹು ಕೇತುಗಳ ದೋಷದಿಂದಲೇ ಅತ್ಯಂತ ಕಷ್ಟಗಳಿಗೆ ಈಡಾಗುತ್ತಾರೆ. ರಾಹು ಕೇತುಗಳಲ್ಲದೆ ಪರಮಾತ್ಮನೂ ಸಹ ಕರುಮಾರಿಯಮ್ಮನ ಹಿಡಿತದಲ್ಲಿರುವುದರಿಂದಲೇ ಅಮ್ಮನವರನ್ನು ನವಗ್ರಹ ನಾಯಕಿ, ಕಲಿಯುಗದ ನಾಯಕಿ ಎಂದು ಕರೆಯಲಾಗುತ್ತದೆ. ಕಲಿಯುಗದಲ್ಲಿ ಕರುಮಾರಿಯಮ್ಮನಿಗೆ ಶರಣಾಗುವುದೊಂದೇ ಎಲ್ಲ ಕಷ್ಟಗಳ ಮುಕ್ತಿಗಿರುವ ಏಕೈಕ ಮಾರ್ಗ. ನನ್ನ ಹೆಸರು ಜೋರೇಗೌಡ ಅಂತ. ನಾನು ಇಲ್ಲೇ ಮಹಾಲಕ್ಷ್ಮಿ ಲೇಔಟಲ್ಲಿರೋದು. ನಾನು ಈ ದೇವಸ್ಥಾನಕ್ಕೆ ಸುಮಾರು 10 ವರ್ಷದಿಂದ ಬರ್ತಾ ಇದ್ದೀನಿ. ನಾನೊಂದು ಸಮಯದಲ್ಲಿ ತುಂಬ ಕಷ್ಟದಲ್ಲಿದ್ದ ಟೈಮಲ್ಲಿ ಬಂದೆ. ಅವತ್ತಿಂದ ಇವತ್ತಿನವರೆಗೂ ತಾಯಿ ಒಳ್ಳೇದೇ ಮಾಡ್ತಾ ಇದ್ದಾರೆ. ನನಗೇನೇ ಕಷ್ಟ ಆದರೂ ಇಲ್ಲಿ ಬಂದು ಶುಕ್ರವಾರ ನಾನು ಕೇಳ್ಕೊಳ್ತೀನಿ. ಮತ್ತೆ ಈ ದೇವಸ್ಥಾನದಲ್ಲಿ ಇನ್ನೊಂದೇನು ಅಂತ ಅಂದರೆ ಹಿಂದೂ ಸಂಸ್ಕೃತಿ ಬೆಳೆಸೋಕ್ಕೆ ತುಂಬ ಅನುಕೂಲ ಆಗಿದೆ ಇಲ್ಲಿ. ಯಾಕಂದರೆ ಪ್ರತಿ ಶುಕ್ರವಾರ ಮತ್ತು ಮಂಗಳವಾರ ಲಲಿತ ಸಹಸ್ರನಾಮ ಎಲ್ಲ ಇಲ್ಲಿ ಪೂಜೆ ಮಾಡ್ತಾರೆ. 9 ಸುಮಂಗ್ಲಿಯರು ನಿಂತ್ಕೊಂಡು ಇದು ಪೂಜೆ ಇದನ್ನೆಲ್ಲ ಮಾಡ್ತಾರೆ. ಮತ್ತು ಇಲ್ಲಿ ಹೋಮ ಎಲ್ಲ ನಡೆಯುತ್ತೆ. ಅದಲ್ಲದೆ ಜಯಂತಿಗಳಲ್ಲಿ ಇಲ್ಲಿ ಸ್ವಾಮೀಜಿನೇ ಖುದ್ದು ನಿಂತು ಇದರಲ್ಲಿ ಇದು ಬೆಂಕಿ ಕುಂಡದಲ್ಲಿ ಕುತ್ಕೊಂಡು ಅವರು ಎಲ್ಲರಿಗೂ ಆಶೀರ್ವಾದ ನೀಡ್ತಾರೆ. ಮತ್ತೆ ಇಲ್ಲಿ ಕುಂಕುಮಾರ್ಚನೆ ಅದೆಲ್ಲ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಎಷ್ಟೋ ಜನ ಮಕ್ಕಳಾಗದೇ ಇರೋರಿಗೆ ಮತ್ತೆ ಗಂಡ ಹೆಂಡತಿ ಕಿತ್ತಾಟ ಮತ್ತೆ ಅಭಿವೃದ್ಧಿ ಹೊಂದಕ್ಕೆ ಈ ದೇವಸ್ಥಾನ ಒಂದು ಶಕ್ತಿಯಾದ ಒಂದು ಕೇಂದ್ರ ಆಗಿದೆ. ಇಲ್ಲಿ ಹೇಮಾವತಿ, ನಾನು ಕೆಜಿಎಫ್ ಇಂದ ಬರ್ತಾ ಇದ್ದೀನಿ. ನಾನು ಟೀಚರ್ ಕೆಲಸ ಮಾಡ್ತಾ ಇದ್ದೀನಿ. ಇವರು ನನ್ನ ಪತಿ ಜೆ ಮುನಿಸ್ವಾಮಿ ಅವರು. ಇವರಿಬ್ಬರು ನನ್ನ ಮಗಳು. ದೊಡ್ಡ ಮಗಳು ನಾನೇಶ್ವರಿ, ಚಿಕ್ಕ ಮಗಳು ದುರ್ಗಾದೇವಿ. ಅವರು ನಮ್ಮ ಭಾವ ಜೆ ಕೃಷ್ಣಮೂರ್ತಿ. ನಾವು ಈ ದೇವಸ್ಥಾನಕ್ಕೆ 30 ವರ್ಷದಿಂದ ಬರ್ತಾ ಇದ್ದೀವಿ. ವರ್ಷಕ್ಕೆ ಒಂದು ದಿವಸ ಬರ್ತಾ ಇದ್ದೀವಿ. ಯಾಕೆಂದ್ರೆ ನಾವು ಕೆಜಿಎಫ್ ಇಂದ ಬರಬೇಕು. ಆದರೆ ನಾವು ಕೆಜಿಎಫ್ ಇದ್ರೂ ನಾವು ಈ ಅಮ್ಮನ ಯಾವಾಗಲೂ ನಾವು ಮನಸ್ಸಲ್ಲಿ ಧ್ಯಾನ ಮಾಡ್ತಾ ಇದ್ದೀವಿ. ನಮಗೆ ಎಷ್ಟೋ ಒಳ್ಳೇದಾಗಿದೆ ಈ ದೇವಸ್ಥಾನಕ್ಕೆ ಬಂದ ಮೇಲೆ. ನನಗೂ ಕೆಲಸ ಸಿಕ್ಕಿದ್ದು ಈ ದೇವಸ್ಥಾನಕ್ಕೆ ಬಂದ ಮೇಲೆ, ನನಗೂ ಇದು ಮದುವೆ ಆಗಿದ್ದು ಈ ದೇವಸ್ಥಾನಕ್ಕೆ ಬಂದ ಮೇಲೆ. ಈ ತಾಯಿಯವರು ಆಶೀರ್ವಾದ ಇದ್ರೆ ನಮ್ಗೆ ಎಲ್ಲರಿಗೂ ತುಂಬಾ ಒಳ್ಳೇದಾಗತ್ತೆ. ನನ್ನ ಹೆಸರು ಬಡಿಯೂರು ಅಂತ. ನಾನು ಸುಮಾರು 1982ರಿಂದ ಈ ದೇವಸ್ಥಾನ ನೋಡ್ತಾ ಇದ್ದೀನಿ. ಅವಾಗಿಂದನೂ ನಾನು ಈಗ ಬರ್ತಾ ಇದ್ದಿಲ್ಲ. ನಾನು ಸುಮಾರು 4-5 ವರ್ಷ ಬರ್ತಿದ್ದೆ. ನನಗೆ ಸುಮಾರು ಇಂಪ್ರೂವ್ಮೆಂಟ್ ಆಗಿತ್ತು. ನನಗೆ ಒಟ್ಟಾರೆ ಹೇಳ್ಬೇಕಾಗಿದ್ರೆ ಈ ಅಮ್ಮನವರ ಕರುಣೆ ಇದ್ರೆ ಏನು ಅಸಾಧ್ಯವೋ ಎಲ್ಲ ಸಾಧ್ಯವಾಗತ್ತೆ. ನನ್ನ ಹೆಸರು ರಮೇಶ. ನಾನು ಇಲ್ಲಿ 4-5 ವರ್ಷಗಳ ಲೇಔಟಲ್ಲಿ ಇದ್ದೀನಿ, ಮಹಾಲಕ್ಷ್ಮಿ ಲೇಔಟಲ್ಲಿ ಇದ್ದೀನಿ. ಯಾವಾಗ ಇಲ್ಲಿ ಬಂದಿದ್ದೀನೋ ಆವಾಗಿಂದ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ. ನಾನು ಇಲ್ಲಿ ಬಂದಿದ್ದ ಮೇಲೆ ಕೇಳೋದು ಹಂಗೆ ಆಗ್ತಾ ಇದೆ. ಎಲ್ಲ ಇಂಪ್ರೂವ್ಮೆಂಟ್ ಆಗಿದೆ. ವಾಗ್ದಾನಲ್ಲಿ ಏನು ಅಮ್ಮ ಹೇಳಿದಾರ ನನ್ನ ಜೀವನದಲ್ಲಿ ಹಂಗೆ ಆಗ್ತಾ ಇದ್ದದು. ನಾನು ಈ ದೇವಸ್ಥಾನಕ್ಕೆ ಬರಬೇಕು ಅಂತ ಒಂದು ಅಪೇಕ್ಷೆ ಏನಂದ್ರೆ, ನಾನು ನನ್ನ ಸತ್ಯವಂತನಾದ ಶನೇಶ್ವರನ ದೇವಾಲಯದಲ್ಲಿ ಅಲ್ಲಾಳ ಸಂದರ್ಭದಲ್ಲಿ ನಾನು ಅಲ್ಲಿ ಒಬ್ಬ ಅಗ್ನಿಕುಂಡದಲ್ಲಿ ನಾನು ಸ್ಪರ್ಶವಾಗಿ ಬಂದು ಕೂತಿದ್ದಾಗ ಈ ಅಮ್ಮ ದರ್ಶನ ಕೊಟ್ಟಳು. ಆ ದರ್ಶನ ಕೊಟ್ಟಿದ್ದ ಕಾರಣದಿಂದ ನಾನು ಇಲ್ಲಿ ಬಂದು ಇಲ್ಲಿಗಾಗಲೇ 15 ವರ್ಷ ಆಗಿದೆ ಈ ಅಮ್ಮನ ಸೇವೆಯಲ್ಲಿ. ನನಗೆಲ್ಲವೂ ಮಾಡಿಸ್ಕೊಟ್ಟಿದ್ದಾಳೆ. ನಾನು ನುಡಿದಂತೆ ಅಪ್ಪ ನನ್ನ ತಂದೆ ಆಧಾರವಾದ ಶನೇಶ್ವರ ಏನು ನುಡಿದಿದ್ದಾನೆ ಎಲ್ಲವನ್ನೂ ದಾರಿ ಮಾಡಿಸ್ಕೊಟ್ಟಿದ್ದೀನಿ. ಸ್ಥಾನದಲ್ಲಿ ಹೆಚ್ಚೆಚ್ಚಾಗಿ ಸ್ಥಾನದಲ್ಲಿ ಒಂದು ಭಕ್ತಿ ಎಂಬ ಸಾಗರವು ತುಂಬಿ ತುಳುಕ್ತಾ ಇದೆ. ಇನ್ನೂ ಹೆಚ್ಚಾಗಿ ಸ್ಥಾನದಲ್ಲಿ ಹೆಚ್ಚಾಗಿ ತುಳುಕಲಿ. ಈ ದೇವಿಯ ಒಂದು ಪ್ರಸನ್ನವಾದ ಒಂದು ವಾಕ್ಯಗಳನ್ನು ಜಗತ್ತಿನಲ್ಲಿ ಅಂಧಕೃತವಾದ ರೂಪದಲ್ಲಿ ದಿವ್ಯ ಮಂದಾರದಲ್ಲಿ ದಿವ್ಯ ಶಕ್ತದಲ್ಲಿ ದೈವ್ಯ ಶಕ್ತಿ ವಾಹನದಲ್ಲಿ ಇದು ನಡೆಯಲಿ ಎಂದು ಹಾರೈಸಿ ಈ ಮಂಗಳ ಕರುಮಾರಿಯಮ್ಮನ ದೇವಸ್ಥಾನದಲ್ಲಿ ಬಂದ ಮಕ್ಕಳೆಲ್ಲರಿಗೂ ಸಾಕಷ್ಟು 100 ಸಾವಿರ ಹೆಚ್ಚೆಚ್ಚು ಮಕ್ಕಳಿಗೂ ಈ ಸ್ಥಾನದಲ್ಲಿ ಅವಳು ಕೊಟ್ಟಂತ ವಾಕ್ಯದಲ್ಲಿ ಪರ್ಪಣೆ ಆಗಿದೆ. ಈಗಲೂ ಆಗ್ತಾ ಇದೆ. ಅವಳ ಭಕ್ತಿ ಎಂಬ ಸಾಗರವು ಜಗತ್ತದಲ್ಲ ಇಡೀ ಒಂದು ವಿಶ್ವದಲ್ಲಿ ಅವಳನ್ನು ಮಹಾ ಸ್ವರ್ಪಿಣಿಯಾಗಿ ಆದಿಶಕ್ತಿಯಾಗಿ ಸ್ಥಾನದಲ್ಲಿ ಬೆಳಗ್ತಾ ಇದ್ದಾಳೆ.